ವಿಶ್ವದ ಮೊಟ್ಟಮೊದಲ ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಅಂದರೆ ಅದು ವಂತಾರ. ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿಯವರ ಕನಸಿನ ಕೇಂದ್ರ ಈ ವಂತಾರ. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಂತಾರಕ್ಕೆ ಭೇಟಿ ಕೊಟ್ಟು ಅದರ ಅದ್ಭುತವನ್ನು ಬಣ್ಣಿಸಿದರು. ಇವತ್ತು ಬಾಲಿವುಡ್ ನಟನಟಿಯರು, ಕ್ರಿಕೆಟ್ ದಿಗ್ಗಜರು, ಉದ್ಯಮಿಗಳು ವಂತಾರ ಕೇಂದ್ರದ ಬಗ್ಗೆ ಶ್ಲಾಘಿಸಿದ್ದಾರೆ. ವಂತಾರ ವಿಶ್ವದ ಅತಿ ದೊಡ್ಡ ಪ್ರಾಣಿ ರಕ್ಷಣಾ, ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರ. ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಅವರ ಕನಸಿನ ಕೂಸು. ಗುಜರಾತ್ನ ಜಾಮ್ನಗರ ರಿಫೈನರಿ ಕಾಂಪ್ಲೆಕ್ಸ್ನ ರಿಲಯನ್ಸ್ ಗ್ರೀನ್ ಬೆಲ್ಟ್ನಲ್ಲಿ 3,000 ಎಕರೆಗೂ ಅಧಿಕ ಜಾಗದಲ್ಲಿರುವ ವಂತಾರಾಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ರು. 2,000ಕ್ಕೂ ಹೆಚ್ಚು ಜಾತಿಯ ಮತ್ತು 1.5 ಲಕ್ಷಕ್ಕೂ ಹೆಚ್ಚು ರಕ್ಷಿಸಲ್ಪಟ್ಟ, ಅಳಿವಿನಂಚಿನಲ್ಲಿರುವ ಮತ್ತು ಅಪಾಯದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ವಂತಾರ ನೆಲೆಯನ್ನ ಕಣ್ತುಂಬಿಕೊಂಡಿದ್ರು. ಎರಡು ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ವಂತಾರವನ್ನ ಉದ್ಘಾಟಿಸಿದ್ರು. ವಂತಾರದಲ್ಲಿ ರೌಂಡ್ಸ್ ಹಾಕಿದ್ದ ಪ್ರಧಾನಿ ಮೋದಿ ಏಷ್ಯಾಟಿಕ್ ಸಿಂಹದ ಮರಿಗಳು, ಬಿಳಿ ಸಿಂಹದ ಮರಿ ಮತ್ತು ಅಪರೂಪದ ಜಾತಿಯ ಕಾಡು ಪ್ರಾಣಿಗಳಿಗೆ ಆಹಾರ ಕೊಟ್ಟು ಸಮಯ ಕಳೆದಿದ್ರು. ವಂತಾರ ಭೇಟಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ಮೋದಿ ಸಂತಸ ಹಂಚಿಕೊಂಡಿದ್ರು. ಈಗ ಪ್ರಧಾನಿ ಮೋದಿಯವರ ವಂತಾರ ಪ್ರೇಮವನ್ನ ಅನೇಕ ಸೆಲೆಬ್ರಿಟಿಗಳು ರೀಪೋಸ್ಟ್ ಮಾಡಿದ್ದಾರೆ. ನಟ ಶಾರುಖ್ ಖಾನ್, ಉದ್ಯಮಿ ಆನಂದ್ ಮಹೀಂದ್ರ, ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ರೀಪೋಸ್ಟ್ ಮಾಡಿದ್ದು ವಂತಾರ ಬಗ್ಗೆ ಶ್ಲಾಘಿಸಿದ್ದಾರೆ. ಅನಂತ್ ಮತ್ತು ಅವರ ತಂಡದ ವನ್ಯಜೀವಿ ಸಂರಕ್ಷಣೆಯ ಬಗೆಗಿನ ಉತ್ಸಾಹ ಮತ್ತು ಬದ್ಧತೆ ಶ್ಲಾಘನೀಯ. ವಂತಾರದಲ್ಲಿ ರಕ್ಷಿಸಲ್ಪಟ್ಟ ಮತ್ತು ಪುನರ್ವಸತಿ ಮಾಡಲಾದ ಪ್ರಾಣಿಗಳು ನಿಮ್ಮನ್ನು ವಿಶಿಷ್ಟ ರೀತಿಯಲ್ಲಿ ಸ್ಪರ್ಶಿಸುತ್ತವೆ. ಈ ಸುಂದರ ಸ್ಥಳಕ್ಕೆ ಮತ್ತೊಮ್ಮೆ ಭೇಟಿ ನೀಡಲು ನಾನು ಎದುರು ನೋಡುತ್ತಿದ್ದೇನೆ ಅಂತ ಸಚಿನ್ ತೆಂಡೂಲ್ಕರ್ ಬರೆದಿದ್ದಾರೆ. ಸಾವಿರಾರು ವನ್ಯಪ್ರಾಣಿಗಳನ್ನು ಸಾಕುತ್ತಿರುವ ವಂತಾರ ಕಾರ್ಯಕ್ಕೆ ನಟ ಶಾರುಖ್ ಖಾನ್ ಸಲಾಂ ಮಾಡಿದ್ದಾರೆ. ಪ್ರಾಣಿಗಳು ಪ್ರೀತಿಗೆ ಅರ್ಹವಾಗಿವೆ ಮತ್ತು ಅವುಗಳಿಗೆ ರಕ್ಷಣೆ ಮತ್ತು ಕಾಳಜಿ ಬೇಕು. ಅವುಗಳ ಆರೋಗ್ಯ ಮತ್ತು ನಮ್ಮ ಗ್ರಹದ ಆರೋಗ್ಯಕ್ಕಾಗಿ ವಂತಾರದಲ್ಲಿ ಪ್ರಧಾನಿ ಮೋದಿಯವರ ಉಪಸ್ಥಿತಿಯು ಇದರ ಪ್ರಾಮುಖ್ಯತೆಯನ್ನು ಬಲಪಡಿಸುತ್ತದೆ. ವ್ಯಕ್ತಿಯ ಹೃದಯದ ಶುದ್ಧತೆಯು ಪ್ರಾಣಿಗಳ ಮೇಲಿನ ಪ್ರೀತಿಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ದುರದೃಷ್ಟಕರ ಪ್ರಾಣಿಗಳಿಗೆ ಆಶ್ರಯ ನೀಡುವ ವಂತಾರ ಮತ್ತು ಅನಂತವರ ಬದ್ಧತೆ ಅದಕ್ಕೆ ಸಾಕ್ಷಿಯಾಗಿದೆ. ಅದನ್ನ ಮುಂದುವರಿಸಿ ಅಂತ ನಟ ಶಾರುಖ್ ಖಾನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪ್ರಾಣಿಗಳ ಕುರಿತು ವಂತಾರ ತೋರಿಸುತ್ತಿರುವ ಕಾಳಜಿ ಬಗ್ಗೆ ಉದ್ಯಮಿ ಆನಂದ್ ಮಹೀಂದ್ರ ಮೆಚ್ಚುಗೆ ತೋರಿಸಿದ್ದಾರೆ. ವಂತಾರಾಗೆ ನಾನೇ ಭೇಟಿ ನೀಡಿದ್ದೇನೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವನೆಗಳನ್ನು ಪ್ರತಿಧ್ವನಿಸುತ್ತೇನೆ. ಅನಂತ್ ಅಂಬಾನಿ ಅವರು ವಂತಾರದಲ್ಲಿ ಒಟ್ಟುಗೂಡಿಸಿರುವ ಕಾಳಜಿ ಮತ್ತು ಪರಿಣಿತಿಯ ಮಟ್ಟವು ನಿಜವಾಗಿಯೂ ಪ್ರಭಾವಶಾಲಿ ಮತ್ತು ಅತ್ಯಾಧುನಿಕವಾಗಿದೆ. ದುರಾದೃಷ್ಟವನ್ನ ಅನುಭವಿಸಿದ ಪ್ರಾಣಿಗಳು ಸುರಕ್ಷಿತ ಮತ್ತು ಪೋಷಣೆಯ ನೆಲೆಯನ್ನ ಕಂಡುಕೊಳ್ಳುವುದನ್ನು ನೋಡುವುದು ಸಂತೋಷಕರವಾಗಿದೆ ಅಂತ ಮೆಚ್ಚಿಕೊಂಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕೂಡ ಅನಂತ್ ಅಂಬಾನಿಯವರ ವಂತಾರ ಸೇವೆಯನ್ನ ಹಾಡಿ ಹೊಗಳಿದ್ರೆ, ನಟ ಸಲ್ಮಾನ್ ಖಾನ್ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಮೋದಿಯವರ ಪ್ರಾಣಿ ಪ್ರೀತಿ, ಅನಂತ್ ಅಂಬಾನಿಯವರ ನಿಸ್ವಾರ್ಥ ಸೇವೆಯನ್ನ ಹೊಗಳಿ ಪ್ರಾಣಿಗಳನ್ನ ಉಳಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಗಾಯಗೊಂಡು ಅಪಾಯದಲ್ಲಿರುವ ಸಾವಿರಾರು ಪ್ರಾಣಿಗಳಿಗೆ ವಂತಾರದಲ್ಲಿ ಮಕ್ಕಳಂತೆ ಲಾಲನೆ ಪಾಲನೆ ಮಾಡಲಾಗ್ತಿದೆ. ಇದಕ್ಕೆ ಕಾರಣ ಆಗಿರುವ ಅನಂತ್ ಅಂಬಾನಿ ಅವರ ಮಹಾನ್ ಕಾರ್ಯಕ್ಕೆ ಪ್ರಧಾನಿ ಮೋದಿ ಸೇರಿ ವಿಶ್ವದ ಖ್ಯಾತನಾಮರೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರೋದು ನಿಜಕ್ಕೂ ಶ್ಲಾಘನೀಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.